ಯಾರೇ ಆಗಲಿ ತನ್ನ ಆಚಾರ ವಿಚಾರ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನನಗೆ ನಂಬಿಕೆ. ಸೊ ಈ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆ ಮಳೆ ಬಂದಿದೆ. ಸೂಕ್ಷ್ಮವಾಗಿ ಎಲ್ಲರೂ ಕೂಡ ನಮಗೆಲ್ಲ ಶಾಂತಿ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದು ಬಹಳ ಇತಿಹಾಸವುಳ್ಳಂತ ಇದೊಂದು ಜಾಗ. ಬಹಳ ದಿನದಿಂದ ಬರಬೇಕು ಅಂತಿದ್ದೆ. ಅಲ್ಲೂ ಕಳ್ಳೆಪಾಳ್ಯದಲ್ಲೂ ನಾನು ಬಹಳ ಹಿಂದಿಂದ ಹೋಗ್ತಾ ಇದ್ದೆ, ಹೋಗಕ್ಕಾಗಿರ್ಲಿಲ್ಲ. ಇಲ್ಲಿ ಇತಿಹಾಸವುಳ್ಳಂತ ಇದೊಂದು ವೀರಭದ್ರೇಶ್ವರ ಸನ್ನಿಧಿ. ಅಲ್ಲಿ ಹೊರಗಡೆ ನೀವು ನೋಡಿದ್ರಿ ವೀರಗಂಗಾಧರ ಅಜ್ಜನ್ ಫೋಟೋ ಕೂಡ ಇದೆ. ಇತಿಹಾಸವುಳ್ಳಂತ ಜಾಗ, ಅದಕ್ಕೆ ಬಂದು ದರ್ಶನ ಮಾಡುವಂತ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ. ಗ್ಯಾರಂಟಿಗಳ ಪರೀಕ್ಷೆಗಳು ಇನ್ನೂ ಕೂಡ ಸಚಿವರ ಮಾತುಗಳಿಂದ ಯಾವ ಸಚಿವರು ಮಾತಾಡಕ್ಕಾಗಲ್ಲ, ಏನೂ ಇಲ್ಲ. ಅವ್ರವ್ರು ಕೆಲವ್ರದ್ದು ಏನಪ್ಪಾ ಅಂತಂದ್ರೆ, ಕೆಲವರು ಅನುಕೂಲ ಇರೋರು ಪಾಪ ಬೇಡ ಅಂತ ಇದಾರೆ, ಅಂತವ್ರಿಗೂ ಕೊಡ್ತಾ ಇದಾರೆ ಅಂತ ಅದೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಯಾವ್ದು ಬದಲಾವಣೆ ಇಲ್ಲ. ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಅನೇಕ ವರ್ಷಗಳಿಂದ ಅಲ್ಲಿ ಸ್ಥಳೀಯ ಶಾಸಕರು ಇದನ್ನ ಅಬ್ಸರ್ವ್ ಮಾಡಲಿಲ್ಲ, ಬಂದಿರ್ಲಿಲ್ಲ. ನೋಡಪ್ಪ, ನಾ ರಾಮನಗರದಲ್ಲೂ ಮಾಡಿದ್ದೀನಿ 5 ವರ್ಷ, ಅವತ್ತು ನೋಡಿರ್ಲಿಲ್ಲ. ಈಗ 6 ವರ್ಷ ಕೇಳಿದೆ ನಾನು ಅಧಿಕಾರಿಗಳನ್ನ, ಅವರು ಯಾವಾಗ ಕೂಡ ಯಾರು ಬಂದು ಮಾಡಿಲ್ಲ. ಅಂದ್ರೆ ಅವ್ರಿಗೆ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ. ಅದ್ ಬಿಡಿ, ಅವ್ರು ಏನಾದ್ರು ಮಾಡ್ಕೊಡಿ, ನಮ್ ಡ್ಯೂಟಿ ನಾವ್ ಮಾಡಿದ್ವಿ. ಅಭ್ಯರ್ಥಿ ಯಾರಾಗಬಹುದು ಸರ್ ಚನ್ನಪಟ್ಟಣಕ್ಕೆ? ನಾನೇ ಅಭ್ಯರ್ಥಿ. ಯಾರೇ ಆಗ್ಲಿ ತನ್ನ ಆಚಾರ ವಿಚಾರ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನನಗೆ ನಂಬಿಕೆ. ಸೊ ಈ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆ ಮಳೆ ಬಂದಿದೆ. ಸೂಕ್ಷ್ಮವಾಗಿ ಎಲ್ಲರೂ ಕೂಡ ನಮಗೆಲ್ಲ ಶಾಂತಿ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದು ಬಹಳ ಇತಿಹಾಸವುಳ್ಳಂತ ಇದೊಂದು ಜಾಗ. ಬಹಳ ದಿನದಿಂದ ಬರಬೇಕು ಅಂತಿದ್ದೆ. ಅಲ್ಲೂ ಕಳ್ಳೆಪಾಳ್ಯದಲ್ಲೂ ನಾನು ಬಹಳ ಹಿಂದಿಂದ ಹೋಗ್ತಾ ಇದ್ದೆ, ಹೋಗಕ್ಕಾಗಿರ್ಲಿಲ್ಲ. ಇಲ್ಲಿ ಇತಿಹಾಸವುಳ್ಳಂತ ಇದೊಂದು ವೀರಭದ್ರೇಶ್ವರ ಸನ್ನಿಧಿ. ಅಲ್ಲಿ ಹೊರಗಡೆ ನೀವು ನೋಡಿದ್ರಿ ವೀರಗಂಗಾಧರ ಅಜ್ಜನ್ ಫೋಟೋ ಕೂಡ ಇದೆ. ಇತಿಹಾಸವುಳ್ಳಂತ ಜಾಗ, ಅದಕ್ಕೆ ಬಂದು ದರ್ಶನ ಮಾಡುವಂತ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ. ಗ್ಯಾರಂಟಿಗಳ ಪರೀಕ್ಷೆಗಳು ಇನ್ನೂ ಕೂಡ ಸಚಿವರ ಮಾತುಗಳಿಂದ ಯಾವ ಸಚಿವರು ಮಾತಾಡಕ್ಕಾಗಲ್ಲ, ಏನೂ ಇಲ್ಲ. ಅವ್ರವ್ರು ಕೆಲವ್ರದ್ದು ಏನಪ್ಪಾ ಅಂತಂದ್ರೆ, ಕೆಲವರು ಅನುಕೂಲ ಇರೋರು ಪಾಪ ಬೇಡ ಅಂತ ಇದಾರೆ, ಅಂತವ್ರಿಗೂ ಕೊಡ್ತಾ ಇದಾರೆ ಅಂತ ಅದೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಯಾವ್ದು ಬದಲಾವಣೆ ಇಲ್ಲ. ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಅನೇಕ ವರ್ಷಗಳಿಂದ ಅಲ್ಲಿ ಸ್ಥಳೀಯ ಶಾಸಕರು ಇದನ್ನ ಅಬ್ಸರ್ವ್ ಮಾಡಲಿಲ್ಲ, ಬಂದಿರ್ಲಿಲ್ಲ. ನೋಡಪ್ಪ, ನಾ ರಾಮನಗರದಲ್ಲೂ ಮಾಡಿದ್ದೀನಿ 5 ವರ್ಷ, ಅವತ್ತು ನೋಡಿರ್ಲಿಲ್ಲ. ಈಗ 6 ವರ್ಷ ಕೇಳಿದೆ ನಾನು ಅಧಿಕಾರಿಗಳನ್ನ, ಅವರು ಯಾವಾಗ ಕೂಡ ಯಾರು ಬಂದು ಮಾಡಿಲ್ಲ. ಅಂದ್ರೆ ಅವ್ರಿಗೆ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ. ಅದ್ ಬಿಡಿ, ಅವ್ರು ಏನಾದ್ರು ಮಾಡ್ಕೊಡಿ, ನಮ್ ಡ್ಯೂಟಿ ನಾವ್ ಮಾಡಿದ್ವಿ. ಅಭ್ಯರ್ಥಿ ಯಾರಾಗಬಹುದು ಸರ್ ಚನ್ನಪಟ್ಟಣಕ್ಕೆ? ನಾನೇ ಅಭ್ಯರ್ಥಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.